ಕಾನ್ಸ್ಟಿಟ್ಯೂಷನಲ್ಲಿ ಏನಾರು ಬರ್ದಿದೆಯಾ ಒಳ ಮೀಸಲಾತಿ ಕೊಡಿ ಅಂತ ಎಲ್ಲರೂ ಇದೆಯಾ ಇಲ್ಲಿ ಕಾನ್ಸ್ಟಿಟ್ಯೂಷನ್? ರಿಸರ್ವೇಷನ್ ಇದೆ ಕಾನ್ಸ್ಟಿಟ್ಯೂಷನಲ್ಲಿ, ಇಂಟರ್ನಲ್ ರಿಸರ್ವೇಷನ್ ಎಲ್ಲರೂ ಇದೆ, ತೋರಿಸ್ಬಿಡಿ ಅದನ್ನು. ಉದ್ದುದ್ದಕ್ಕೂ ಬೀದರಿಂದ ಬೆಂಗಳೂರುವರೆಗೂ ಸಂವಿಧಾನ ಪೀಠಕ್ಕೆ ಸಂವಿಧಾನ ಅಂತ ಹೇಳ್ಕೊಂಡು ಬಂದವ್ರು ನೀವು. ಅಟ್ಲೀಸ್ಟ್ ಈ ಒಳಗಡೆ ಒಳ ಮೀಸಲಾತಿ ಇದು ಎಲ್ಲರೂ ಒಂದು ಸಂವಿಧಾನದಲ್ಲಿ ಅದ್ರ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಅಲ್ಲಿ ಮೀಸಲಾತಿ ಇದೆ, ಒಳ ಮೀಸಲಾತಿ ಇಲ್ಲ. ಸೊ ನೀವು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಯಾರು ತಿಳ್ಕೊಂಡಿಲ್ಲ, ಅವ್ರಿಗೆಲ್ಲ ತಿಳುವಳಿಕೆ ಇಲ್ಲ ಹಂಗಂದರೆ ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಡಿಸಿಷನ್ಸ್ಗಳೆಲ್ಲ ಇಲ್ಲಿಂದ ಬರ್ತಾ ಇದೆಯಲ್ಲ ನಿಮ್ಮ ಡಿಪಾರ್ಟ್ಮೆಂಟಿಂದ, ಅದು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದು ನೀವೇ ಸ್ಪಷ್ಟೀಕರಣ ಕೊಡಬೇಕಾಗಿತ್ತು. ನೀವೇ ಗೊಂದಲದಲ್ಲಿ ಇಡ್ತಾ ಇದ್ದೀರಾ. ಈಗ ಎಲ್ಲ ನೀವು ಮೀಟಿಂಗ್ ಮಾಡ್ಕೊತೀರ ಸಪ್ರೇಟಾಗಿ, ಏನು ಮಾಡಬೇಕು ಅಂತ ಅಲ್ಲಿ ಖರ್ಗೆ ಅವ್ರು ಬಂದು ಏನು ಮಾಡ್ತಾರೆ? ಈಗ ನಿಮ್ಮ ಡಿಪಾರ್ಟ್ಮೆಂಟ್ದು ನೀವು ಡಿಸಿಷನ್ ತೊಗೊಬೇಕಾದ್ರೆ ಯೂನಿವರ್ಸಿಟಿ ವಿಚಾರದಲ್ಲಿ ಎಷ್ಟು ಸೂಕ್ಷ್ಮವಾಗಿದೆ ಈ ವಿಷಯ. ಇದು ನಾವು ತೊಗೊಳೋಂಥ ತೀರ್ಮಾನ ನಿರ್ಧಾರಗಳು ಈಗಿಂದ ಅಂತಲ್ಲ, ಇನ್ನೂ ಒಂದು 20-30 ವರ್ಷಕ್ಕೆ ಎಷ್ಟು ಎಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆ ಒಂದು ಅಟ್ಲೀಸ್ಟ್ ಒಂದು ಸಣ್ಣ ವಿವೇಚನೆ ಇಟ್ಕೊಬೇಕಲ್ವ? ಸುಪ್ರೀಂ ಕೋರ್ಟಿಂದ ಬರೋವರೆಗೂ ಕಾಯ್ಕೊಂಡು ಆಮೇಲೆ ಮಾಡ್ಬೋದಾಗಿತ್ತಲ್ಲ ನೀವು. ಏಕಾಏಕಿ ಈಗ ಬಿಟ್ಬಿಟ್ಟು ಈಗ ಸುಪ್ರೀಂ ಕೋರ್ಟ್ ಹತ್ರ ಹೋಗ್ಬಿಟ್ಟು ನಮಗೆ ಜಾಸ್ತಿ ಮಾಡಬೇಕು ಹಿಂಗೆ ಅಂತ ಕೇಳಿದ್ರೆ ಒಪ್ಕೊತಾರೆ ಅಲ್ಲೇ. ನೋಡಿ, ಸುಪ್ರೀಂ ಕೋರ್ಟ್ ಅವರು ಒಂದು ಇಂಟರ್ನಲ್ ರಿಸರ್ವೇಷನ್ ಮಾಡೋಕ್ಕೆ ಆ ರಾಜ್ಯಕ್ಕೆ ಒಂದು ಪವರ್ಸ್ ಕೊಟ್ಟಿದೆ. ಸುಪ್ರೀಂ ಕೋರ್ಟೇ ಸುಪ್ರೀಂ ಅಲ್ಲ, ನಮ್ಮ ಸುಪ್ರೀಂ ಇರೋದು ಸಂವಿಧಾನದಲ್ಲೇ ಇಲ್ಲ ಅಂತಂದ್ಮೇಲೆ ನಾವು ಪ್ರಶ್ನೆ ಮಾಡ್ಬೋದಾಗಿತ್ತು ಇದನ್ನು. ಇವಾಗ ಅಕಸ್ಮಿಕ ನಮ್ಗೆ ಇವಾಗ 56% ಯಾಕ್ರಿ 60% ಮಾಡ್ಕೊಳ್ಳಿ, ನಮಗೇನು ಇದಿಲ್ಲ. ಅಲ್ಲಿ ನೀವು ಹೆಂಗೆ ತೊಗೊಬೇಕು? ಇಲ್ಲಿಂದ ರಾಜ್ಯ ಸರ್ಕಾರಕ್ಕೆ ಒಂದು ನಿಯೋಗ ತೊಗೊಂಡು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ, ಕೇಂದ್ರ ಸರ್ಕಾರ ಅದನ್ನು ಶಿಫಾರಸು ಮಾಡಿ ಅದರಲ್ಲಿ ಒಂದು ಅಮೆಂಡ್ಮೆಂಟ್ ತಗೊಂಡು ಮಾಡಿ ತಂದು ಕೊಡಬೇಕಲ್ಲಿ. ಇವತ್ತು ಬರೀ ನಮ್ಮ ರಾಜ್ಯ ಅಂತಲ್ಲ, ಇವತ್ತು ನಮ್ಮ ತಮಿಳುನಾಡು, ಕೇರಳ, ಮಧ್ಯಪ್ರದೇಶ ಇವೆಲ್ಲ ನೋಡಿ, ದೇ ಆರ್ ಎಕ್ಸೀಡಿಂಗ್ ಮೋರ್ ದ್ಯಾನ್ 65%. ನಾವಿನ್ನ 50%ಅಲ್ಲೇ ಸಾಯ್ತಾ ಇದ್ದೀವಿ. ಇಲ್ಲಿ ಅವರು 65, 68, 70% ಅಲ್ಲಿವರೆಗೂ ಹೋಗಿದ್ದಾರೆ. ಬಿಹಾರಲ್ಲಿ ಹೋದರೆ ದೇ ಆರ್ ಆಸ್ಕಿಂಗ್ ಫಾರ್ 84%. ಹೆಂಗೆ ಅವ್ರಿಗೆಲ್ಲ ಇದು ಹೆಂಗೆ ಸಿಗುತ್ತೆ? ನಮ್ಗೆ ಯಾಕೆ ಸಿಗ್ತಿಲ್ಲ ಇಲ್ಲಿ?